ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ಗುಡಿಪುರ ಗ್ರಾಮದಲ್ಲಿ ಕೆಆರ್ಐಜಿಎಲ್ ಇಲಾಖೆಯಿಂದ ನಡೆಯುತ್ತಿರುವ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಉತ್ತಮವಾಗಿ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಾದ ಚಂದ್ರಪ್ಪ ಹಾಗೂ ಮಹದೇವ ಸ್ವಾಮಿಯವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸಿಮೆಂಟ್ ರಸ್ತೆ ಕಾಣದೇ ಇದ್ದ ಮಣ್ಣು ರಸ್ತೆಗೆ ಇಂದು ಶಾಸಕ ಆರ್ ಕೃಷ್ಣಮೂರ್ತಿರವರ ಕೃಪಾ ಕಟಾಕ್ಷದಿಂದ ಸಿಸಿ ರಸ್ತೆ ಚರಂಡಿ ನಿರ್ಮಾಣವಾಗುತ್ತಿದೆ. ಹಾಗಾಗಿ ಶಾಸಕರು, ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರತಿಯೊಂದು ಸಮುದಾಯವನ್ನ ಸಮಾನತೆಯಿಂದ ಕಾಣುವ ಶಾಸಕ ಆರ್ ಕೃಷ್ಣಮೂರ್ತಿಯವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಬೇಕೆಂದು ಈ ಸಂದರ್ಭದಲ್ಲಿ ಹಾರೈಸಿದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಮನೆಯವರಿಲ್ವಾ? ಅಲ್ಲಿ ಮಣ್ಣಿದಾಗಿದೆ, ಅಲ್ಲಿ ಮಣ್ಣಾಗಿದ್ದ ಇಲ್ಲ ಮಾಡಿರೋದು ಹಿಂಗೇನಾ ಚರಂಡಿನ? ಎಲ್ಲಿ? ಅಲ್ಲ ಅಲ್ಲೇ ಕುಡಿಯಕ್ಕೆ ಬಡಿಯೋಕ್ಕೆಲ್ಲ ಅದ ಅಂಥದಕ್ಕೆಲ್ಲ ಬಡಿಯಕಬೇಕು ಅಂತ ಗೊತ್ತಿಲ್ವ? ನಾವು ಗುಡಿಪುರ ಚಂದ್ರಪ್ಪ ಮಾತಾಡ್ತಿರೋದು. ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತರು ನಾನು. ನಮ್ಮ ARK ಅವರು 50 ವರ್ಷದಿಂದ ಯಾವುದೂ ನಡೆದಿರಲಿಲ್ಲ. ಈಗ ನಮ್ಮ ಲಿಂಗಾಯತ್ ಬೀದಿಗೆ 20 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ನಾವು ರೋಡ್ ಮಾಡಿಸ್ತಾವ್ರೆ. ಅವರಿಗೆ ಉಸ್ತುವಾರಿ ಸಚಿವರು ಕೊಡಬೇಕಂತಂದು ಬೇಡಿಕೆಯನ್ನು ಈ ಗುಡಿಪುರ ಗ್ರಾಮಸ್ಥರು ಕೇಳಿಕೊಳ್ತೀವಿ. ಯಾಕಪ್ಪ, ಹಿಂದೆ ಇದ್ದವರು ಈ ಥರ ಯಾರೂ ಮಾಡಿರಲಿಲ್ಲ. ನಾವು 20 ಲಕ್ಷ ರೂಪಾಯಿನ ಲಿಂಗಾಯತ್ ಬೀದಿ ರೋಡ್ ಹಾಕಿ ಸಿಸಿ ಚರಂಡಿ ಹಾಕಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು ಹಾಗೂ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಕೊಳ್ಳೇಗಾಲ ಕ್ಷೇತ್ರದ ವಿಧಾನಸಭಾ ಶಾಸಕರಾದಂತಹ ಸನ್ಮಾನ್ಯ ಶ್ರೀ AR ಕೃಷ್ಣಮೂರ್ತಿ ಅವರು ಗುಡಿಪುರ ಗ್ರಾಮದಲ್ಲಿ ರಸ್ತೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಶಾಸಕರಿಗೆ ಸಚಿವ ಸ್ಥಾನ ಸಿಗಲೆಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮ ಹೆಸರು ಮಹದೇವ ಸ್ವಾಮಿ, ಗುಡಿಪುರ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.